ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. जयाच्या जनी जन्म नामार्थ झाला, जयाने सदा वासनामात केला, जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 19 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ. ಭಗವಂತನಾಗುವುದರಿಂದಲೇ ಕಾಲವನ್ನು ಮೀರಬಹುದು. ಭಗವಂತನಾಗುವುದರಿಂದಲೇ ಕಾಲವನ್ನು ಮೀರಬಹುದು. ಭಗವಂತನವನಾಗಬೇಕು ನಾನು ಅಂದರೆ ಆ ಭಗವಂತನ ಸ್ವರೂಪನ ಹೊಂದಬೇಕು. ಕಾಲವನ್ನು ಮೀರಬಹುದು. ಕಾಲ ಅಂದರೆ ಏನಪ್ಪ? ಟೈಮ್ ಆ್ಯಂಡ್ ಸ್ಪೇಸ್. ಟೈಮಲ್ಲಿ ಯಾವಾಗಿರ್ತೀವಿ ನಾವು? ಟೈಮ್ ಆ್ಯಂಡ್ ಸ್ಪೇಸಲ್ಲಿ. ದೇಹ ಟೈಮ್ ಆ್ಯಂಡ್ ಸ್ಪೇಸಲ್ಲಿದೆ. ಕಾಲ ಪರಿಮಿತಿದಲ್ಲಿ ಇದೆ. ಅದು ಕಾಲ ಮತ್ತು ಸ್ಪೇಸ್ ಪರಿಮಿತಿದಲ್ಲಿ ಇದೆ ದೇಹ. ಆ ಭಗವಂತ ಯಾರಿದ್ದಾನಪ್ಪ? ಈ ಕಾಲಕ್ಕೆ ಮೀರಿದವನು. ಅದಕ್ಕೆ ಅವನಿಗೆ ಗುಣಾತೀತ, ಕಾಲಾತೀತ, ದೇಹಾತೀತ ಅಂತೀವಿ. ಆ ದೇಹಾತೀತ ಇರೋವನು, ನಿರಾಕಾರ ಸ್ವರೂಪ, ಕಾಲಾತೀತ, ಕಾಲಕ್ಕೂ ಅತೀತನಾದವನು. ಅವನನ್ನು ನಾನು ಗುರ್ತು ಹಿಡಿಲೇಬೇಕು, ಕಣ್ಣು ಹಿಡಿಬೇಕು. ಅವನ ಸ್ವರೂಪ ಏನು ತಿಳಬೇಕು ಅಂದರೆ ಇದನ್ನು ಎಲ್ಲವನ್ನು ದಾಟಿ ನಾನು ಹೋಗಬೇಕು. ಅಂದರೆ ನನ್ನ ದೇಹ, ಬುದ್ಧಿ, ಮನಸ್ಸನ್ನು ದಾಟಿ ಹೋಗಬೇಕು. ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಗೋಚರವನಲ್ಲ ಪರಮಾತ್ಮ. ಇಂದ್ರಿಯಗಳಿಗೆ ಅಗೋಚರವಾದವನು. ಅವನನ್ನು ಗೋಚರ ಮಾಡ್ಕೋಬೇಕು. ಇಲ್ಲಿದ್ದಾನೆ ಅವನು ಅಂತ ಸ್ವರೂಪ ತಿಳ್ಕೋಬೇಕು ಅಂದರೆ ಇವನ್ನೆಲ್ಲವನ್ನು ಮೀರಿ ಹೋಗಬೇಕು. ಯಾರು ಮೀರಿ ಹೋಗ್ತಾರೋ ಅವರು ಭಗವಂತನವರ ಸ್ವರೂಪವನ್ನು ಪ್ರಾಪ್ತಿ ಮಾಡ್ಕೋತಾರೆ, ಆತ್ಮಸ್ವರೂಪವನ್ನು ಹೊಂದುತ್ತಾರೆ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನಮ್ಮ ಜೀವನವು ನಿರಂತರ ವಿಕಾಸ ಹೊಂದಿರುತ್ತದೆ. ಆದ್ದರಿಂದ ನಾವು ಇಂದು ಎಲ್ಲಿ ಇರುತ್ತೇವೆಯೋ ನಿನ್ನೆ ಅದರ ಹಿಂದೆ ಇದ್ದೇವು, ನಾಳೆ ಇಂದು ಇರುವುದರ ಮುಂದೆ ಹೋಗುತ್ತೇವೆ. ವಿಕಾಸ ಅಂದರೆ ಪ್ರೋಗ್ರೆಸ್ ಆಗ್ತಿರುತ್ತೆ ನಿತ್ಯ ನಮ್ಮ ಜೀವನದಲ್ಲಿ. ಹೇಗೆ? ಬಾಲ್ಯಾವಸ್ಥೆಯಿಂದ ಕಿಶೋರಾವಸ್ಥಾ, ಯೌವನ, ಮತ್ತು ಗೃಹಸ್ಥ, ಮತ್ತು ಮುಪ್ಪು, ಇವೆಲ್ಲ ಪ್ರೋಗ್ರೆಸ್ಸೇ ಆಗ್ತಿರುತ್ತೆ ನಮ್ಮ ಜೀವನದಲ್ಲಿ. ನಾವು ಅಲ್ಲೇ ಇರೋದಿಲ್ಲ, ಬಾಲ್ಯಾವಸ್ಥಾದಲ್ಲೇ ಇಲ್ಲ, ಹಿಂದೆ ಎಲ್ಲಿದ್ವೋ ಅಲ್ಲೇ ಇಲ್ಲ, ಮುಂದೆ ಹೋಗ್ತಾ ಇದ್ದೀವಿ. ಅದರಂತೆ ವಿಕಾಸ ಆಗ್ತಾ ಇರುತ್ತೆ ನಮ್ಮದು ಪ್ರೋಗ್ರೆಸ್. ಪರಮಾರ್ಥದಲ್ಲಿ, ಪ್ರಪಂಚದಲ್ಲಿ, ಎರಡೂ ಕಡೆ ನಮ್ಮ ನೆನ್ನೆ ಎಲ್ಲಿದ್ವೋ ಪರಮಾರ್ಥದಲ್ಲಿ ಬಂದಿದ್ವಿ, ನೆನ್ನೆ ಎಲ್ಲಿದ್ವೋ ಸಾಧನೆಯಲ್ಲಿ ಇವತ್ತು ಒಂದು ಹೆಜ್ಜೆ ಮುಂದಿಡ್ತೀವಿ. ಪ್ರೋಗ್ರೆಸ್ ಆಗತ್ತೆ, ಅದಕ್ಕೆ ವಿಕಾಸ ಅಂತಾರೆ. ಮುಂದೆ ಹೋಗುತ್ತೇವೆ. ಹೀಗಿದ್ದರೂ ನಾವು ಇಂದು ಏನು ಮಾಡಬೇಕು ಅದನ್ನು ಮಾಡದಿದ್ದರೆ ನಾಳೆ ಮತ್ತೆ ಹಿಂದೆ ಹೋಗುವ ಪ್ರಸಂಗ ಬರಬಹುದು. ಇವತ್ತು ಏನು ಮಾಡಬೇಕಾಗಿದೆಯೋ ಆ ಕೆಲಸಗಳನ್ನು ಕಬೀರ್ ಮಹಾರಾಜ್ ಹೇಳ್ತಾರೆ, ಕಾಲ್ ಕರೆ ಸೋ ಆಜ್ ಕರೆ ಸೋ ಅಬ್, ಪಲ್ ಮೇ ಪರ್ಲೆ ಹೋ ಜಾಯೇಗಾ ಬಹುರಿ ಕರೆಗಾ ಕಬ್. ಕಾಲ್ ಕರೆ ಸೋ, ನಾಳೆ ಏನು ಮಾಡಬೇಕಾಗಿದೆಯೋ ಇವತ್ತು ಅದನ್ನು ಮಾಡು. ಇವತ್ತು ಮಾಡಬೇಕಾದ್ರೆ ಈ ಕ್ಷಣಕ್ಕೆ ಮಾಡು. ಒಂದು ಕ್ಷಣದಲ್ಲಿ ಪ್ರಳಯ ಆಗೋದ್ರೆ ನಿನಗೆ ಗೊತ್ತಾಗೋದಿಲ್ಲ. ಎಲ್ಲವೂ ಮುಳುಗೋದ್ರೆ ಇನ್ನೊಂದು ಕ್ಷಣದಲ್ಲಿ ಮನುಷ್ಯ ಸತ್ತು ಹೋದರೆ ಏನು ಮಾಡ್ತಾನೆ? ನಾಳೆ ಮಾಡೋ ಕೆಲಸಗಳನ್ನು ಯಾವಾಗ ಮಾಡ್ತಾನೆ ಅವನು? ಅದಕ್ಕೆ ನಾವೇನು ಮಾಡಬೇಕಪ್ಪ? ಪ್ರಸಂಗ, ಹಿಂದೆ ಹೋಗುವ ಪ್ರಸಂಗ ಬರಬಹುದು. ಮುಂದಿನ ಜನ್ಮದ ಈಗಿನ ಜನ್ಮದಲ್ಲಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಾವು ಈಗ ಉತ್ತಮರಾಗಿದ್ದರೆ ಅಂತೆ ಯಾ ಮತಿ ಸಾ ಗತಿ ಎಂಬ ನಿಯಾಮಕನುಸಾರವಾಗಿ ಮುಂದಿನ ಜನ್ಮವು ನಮಗೆ ಉತ್ತಮವಾದದ್ದೇ ಬರುತ್ತದೆ. ಇದು ಸ್ವಲ್ಪ ಸೂಕ್ಷ್ಮವಾದ ಮಾತನ್ನು ನಾವು ಗಮನಕ್ಕೆ ತರಬೇಕು. ಏನಪ್ಪ ಹೇಳ್ತಾರೆ ಮಹಾರಾಜರು? ನಾವು ಮುಂದಿನ ಜನ್ಮದ ತಯಾರಿ ಈಗಿನ ಜನ್ಮದಲ್ಲೇ ತಯಾರಿ ಮಾಡಬೇಕು. ಯಾಕೆ? ಈಗ ನಾವು ಮೊಳಕೆ ಕಾಳು, ಬೇರೆ ಕಾಳುಗಳನ್ನು ಅದು ಮೊಳಕೆ ಬರಲಿ, ಅದ್ರ ಪಲ್ಯ ಚಲೋ ಆಗತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ? ನೆನೆಸಿಟ್ಟು ಅದನ್ನು ಕಟ್ಟಿಡ್ತೀವಿ. ಇವತ್ತು ಕಟ್ಟಿಟ್ರೆ ನಾಳೆ ಅದಕ್ಕೆ ಮೊಳಕೆ ಬರುತ್ತೆ. ಅಂದರೆ ಉದಾಹರಣೆಗೆ ನಾವು ಯೋಚನೆ ಹೆಂಗೆ ಮಾಡಬೇಕು ಅಂದರೆ, ಈ ಮೊಳಕೆ ಹೆಂಗೆ ನಾಳೆಗೆ ಬರುತ್ತೋ ಅದೇ ರೀತಿಯಲ್ಲಿ ಇವತ್ತು ಕಾಳೆ ನೆನೆಸಲಿಲ್ಲ ನಾಳೆ ಮೊಳಕೆ ಹೆಂಗೆ ಬರುತ್ತೆ ಅದಕ್ಕೆ. ಅದೇ ರೀತಿಯಲ್ಲಿ ಮುಂದಿನ ಜನ್ಮದ ತಯಾರಿ. ಅಂತೆ ಯಾ ಮತಿ ಸಾ ಗತಿ. ಅಂತಿಮ ಕ್ಷಣದಲ್ಲಿ ಯಾವ ಮತಿ ಇರುತ್ತೋ, ಯಾವ ಬುದ್ಧಿ ಇರುತ್ತೋ ಅದೇ ರೂಪದಲ್ಲಿ ಮುಂದಿನ ಜನ್ಮ ತಯಾರಾಗತ್ತೆ, ನಿರ್ಮಾಣ ಆಗತ್ತೆ. ಅಂತ್ಯದಲ್ಲಿ ಪ್ರಪಂಚದ ಬಗ್ಗೆ ಆಸಕ್ತಿ ಇತ್ತಂದರೆ ಜಡ ಬರುತ್ತಂತರ ಆಗ್ತೀವಿ ನಾವು. ಇಲ್ಲ, ಅಂತಿಮ ಕ್ಷಣದಲ್ಲಿ ರಾಮನ ಬಗ್ಗೆ ನಾವು ನೆನೆಸಿ ಪ್ರಾಣ ಶರೀರ ಹೋಯಿತು ಅಂದರೆ ಪುನಃ ಮುಂದೆ ಸಾಧನಾ ಶರೀರ ತಗೊಂಡು ನಮಗೆ ಮತ್ತೆ ಒಂದು ಉತ್ಕೃಷ್ಟವಾದ ಮನೆಯಲ್ಲಿ ಅಥವಾ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಮನುಷ್ಯ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಡ್ತಾನೆ. ಅದಕ್ಕೆ ನಾವೇನು ಮಾಡಬೇಕು?
ಈಗಿನ ಜನ್ಮದಲ್ಲಿಯೇ ಅದರ ತಯಾರಿ ಮಾಡಬೇಕು. ತಯಾರಿ ಅಂದರೆ ಈ ಕ್ಷಣದಿಂದ 20 ವಯಸ್ಸಿರಲಿ, 30 ಇರಲಿ, 60 ಇರಲಿ, 70 ಇರಲಿ, ಇಲ್ಲಿ ತನಕ ನಾನು ಮಾಡ್ತಿರ್ಲಿಲ್ಲಪ್ಪ ಪರಮಾರ್ಥನ, ನಾಮಸ್ಮರಣೆ ಮಾಡ್ತಿಲ್ಲ, ನನ್ನ ಅಂತಿಮ ಕ್ಷಣವನ್ನು ನಾನು ಗೆಲ್ಲಬೇಕು, ಪರಮಾತ್ಮನಲ್ಲಿ ಹೊಂದಬೇಕು ಅಂದರೆ ಇದೇ ಜನ್ಮದಲ್ಲಿ ಈ ದಿನದಿಂದ, ಈ ಕ್ಷಣದಿಂದ ನಾವು ಅದರ ತಯಾರಿ ಶುರು ಮಾಡಬೇಕು. ಆವಾಗ ಉತ್ತಮವಾದದ್ದು ನಮಗೆ ಉತ್ತಮವಾದದ್ದೇ ಬರುತ್ತದೆ. ಕಾಲವು ಮುಖ್ಯವಾಗಿ 3 ಪ್ರಕಾರ ಇರುತ್ತದೆ: ನೆನ್ನೆಯದು, ಇಂದಿನದು ಹಾಗೂ ನಾಳೆಯದು. ಯಾವ ಕಾಲವು ಆಗಿ ಹೋಗಿದೆಯೋ ಅದು ಏನು ಮಾಡಿದ್ದರೂ ತಿರುಗಿ ಬರುವುದಿಲ್ಲ, ಅದರ ಚಿಂತೆ ಮಾಡಬಾರದು. ಇದೆಲ್ಲ ನಮಗೆ ಗೊತ್ತಿದೆ. ಭೂತ, ಭವಿಷ್ಯ, ಪ್ರೆಸೆಂಟು, ಪಾಸ್ಟು, ಫ್ಯೂಚರು. ನೆನ್ನೆ ಏನಾಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೆನ್ನೆ ಆಗಲಿಲ್ಲ ನನ್ನ ಕೈಲಿ ಸಾಧನೆ, ಆಯ್ತಪ್ಪ ಪರಮಾತ್ಮ ಕ್ಷಮಿಸು, ಇಂದಿನ ಮತ್ತೆ ನಾನು ಶುರು ಮಾಡ್ಬೇಕು ಸಾಧನೆನ. ಅದ್ರ ಬಗ್ಗೆ ಮಾಡಲಿಲ್ಲ ಅಂತ ಕೊರಗ್ತಾ ಕೂತ್ಕೋಬಾರ್ದು, ಅದರಿಂದ ಉಪಯೋಗ ಆಗುವುದಿಲ್ಲ. ಆದರೆ ಚಿಂತೆ ಮಾಡಬಾರದು. ಯಾರಾದರೂ ತೀರಿಕೊಂಡರೆ ನಾವು ಅವರ ಸಂಬಂಧಿಗಳಿಗೆ ಆಗಿ ಹೋಯಿತು, ಇನ್ನೇನು ಮಾಡುವುದು, ಈಗ ದುಃಖ ಮಾಡಬೇಡಿರಿ, ಮಾಡದಿರುವುದೇ ಉತ್ತಮ ಎಂದು ಅನ್ನುತ್ತೇವೆ. ಈ ರೀತಿ ನೀವು ಜನರಿಗೆ ಹೇಳುವುದನ್ನೇ ಸ್ವತಃ ಆಚರಿಸುವ ಪ್ರಯತ್ನ ಮಾಡಿರಿ. ನಾವೇನು ಮಾಡ್ತೀವಿ, ಎಲ್ಲೋ ಸಾವಿನ ಮನೆಗೆ ಹೋಗ್ತೀವಿ, ಅಲ್ಲಿ ನೋಡ್ತೀವಿ, ಓ ಪಾಪ ಹೋಗ್ಬಿಟ್ರಪ್ಪ, ಹಂಗಾಗಬಾರ್ದಾಗಿತ್ತು, ದುಃಖ ಮಾಡಬೇಡ್ರಿ, ಎಲ್ಲರ ಜೀವನದಲ್ಲೂ ಆಗುತ್ತೆ ಅಂತ ನಾವು ಬೇರೆಯವ್ರಿಗೆ ಬೋಧನೆ ಮಾಡಿ ಬರ್ತೀವಿ. ಆದರೆ ಮಹಾರಾಜರು ಹೇಳ್ತಾರೆ, ನೀವು ಜನರಿಗೇನು ಹೇಳ್ತಿರೋ ಅದು ಸ್ವತಃ ಆಚರಿಸುವ ಪ್ರಯತ್ನ ಮಾಡಿರಿ. ನಮ್ಮ ಜೀವನದಲ್ಲೇ ಒಂದು ಅಪ್ರಿಯ ಘಟನೆ ಆದ ಕೂಡಲೇ ಆದರೆ ತಲೆ ಮೇಲೆ ಗುಡ್ಡ ಹೊತ್ಕೊಂಡು ಕೂತಿರ್ತೀವಿ ನಾವು, ನಮ್ಮ ಜೀವನದಲ್ಲಿ ಹಿಂಗಾಗೋಯ್ತಲ್ಲಪ್ಪ, ನಮ್ಮ ಜೀವನದಲ್ಲಿ ಹಿಂಗಾಗೋಯ್ತಪ್ಪ, ಈಗಿನ್ನೂ ಬೇರೆಯವ್ರಿಗೆ ಹೇಳಿದ್ವಿ, ನಾವು ಬೋಧನೆ ಮಾಡಿದ್ವಿ, ಮಾಡಬೇಡ್ರಿ, ಪರಮಾತ್ಮನ ಇಚ್ಛೆ ಅಂತೆ ಆಗತ್ರಿ. ಹಂಗಂದ್ಮೇಲೆ ನಮ್ಮ ಜೀವನದಲ್ಲಿ ಪರಮಾತ್ಮನ ಇಚ್ಛೆ ಅಂತೆ ನಡೆಯೋದಿಲ್ವಾ? ಅಲ್ಲೂ ಪರಮಾತ್ಮನ ಇಚ್ಛೆನೇ ನಡೆಯುತ್ತೆ ಅಂದಮೇಲೆ ಮನಸ್ಸಿಗೆ ಯಾಕೆ ಗೊಂದಲಕ್ಕೆ ಈಡೇರಾಗಬೇಕು? ಹಿಂದೆ ಆಗಿ ಹೋಗೋದನ್ನು ವಿವೇಕದಿಂದ ಮರೆಯಲು ಬರುತ್ತದೆ. ಅದರಂತೆ ಮುಂದೆ ಏನು ಆಗುವುದೆಂಬುದು ತಿಳಿದಿರುವುದಿಲ್ಲ. ಆದ್ದರಿಂದ ಚಿಂತೆ ಮಾಡಬಾರದು. ನಾವು ಇಂದಿನ ಕರ್ತವ್ಯವನ್ನು ಮಾಡಿದ ಮೇಲೆ ಏನು ಆಗಬೇಕೋ ಅದು ಆಗಿಯೇ ಆಗುತ್ತದೆ. ನಾವು ಕರ್ತವ್ಯ ಮಾಡಬೇಕು, 100% ಪ್ರಯತ್ನ ಮಾಡಬೇಕು, ಕೆಲಸಗಳನ್ನು ಮಾಡಬೇಕು. ಆದರೆ ಏನಾಗಬೇಕಾಗಿದೆಯೋ ಅದು ಅದೇ ಆಗುತ್ತದೆ. ರಮಣ ಮಹರ್ಷಿಗಳು ಹೇಳ್ತಾರೆ, ವಾಟ್ ಎವರ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಾಟ್ ಎವರ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಚಿಕ್ಕ ವಿಷಯದಿಂದ ಅವ್ರು ಹೇಳ್ತಾರೆ, ಎವ್ರಿಥಿಂಗ್ ಈಸ್ ಪ್ರೀ ಆರ್ಡೇನ್ಡ್. ನಾವೇ ಅದಕ್ಕೆ ಏನಂತೀವಿ, ಭಾಗ್ಯ ಅಂತೀವಿ, ಪ್ರೀ ಆರ್ಡೇನ್ಡ್, ನಮ್ಮ ನಶೀಬ್ ಅಂತೀವಿ. ಎಲ್ಲ ಬರೆದಿಟ್ಟಿರ್ತಾನೆ ಅಂತ ಸಟ್ವಾಯಿನೋ ಯಾರೋ ಬಂದು ಬರೀತಾಳೆ ಅಂದಮೇಲೆ ನಮ್ಮ ಇಚ್ಛೆ ಅಂತ ಎಲ್ಲಿ ನಡೀತಿದೆ ಏನಾದ್ರು ಕೆಲಸ? ನೀವೇ ವಿಚಾರ ಮಾಡಿರಿ. ಒಂದು ಇಚ್ಛೆನೂ ನಮ್ಮ ಇಚ್ಛೆ ಅಂತ ನಡೀತಿಲ್ಲ. ಏನಾಗಬೇಕಾಗಿದೆಯೋ ಅದೇ ಆಗುತ್ತೆ. ಸಣ್ಣ ಉದಾಹರಣದಿಂದ ಇವತ್ತು ನಾವೇನೋ ಉಪ್ಪಿಟ್ಟು ಮಾಡಬೇಕು ಅಂದ್ಕೊಂಡಿರ್ತೀವಿ, ಆದರೆ ಉಪ್ಪಿಟ್ಟು ಮಾಡೋ ಬದಲಾಗಿ ರೊಟ್ಟಿ ಮಾಡಿ ಅಂತಾರೆ. ನಾವು ರೊಟ್ಟಿನೇ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಅಂದರೆ ಏನಪ್ಪ, ನಮ್ಮ ಇಚ್ಛೆ ನಡೀತಾ ಇಲ್ಲ, ಅವನ ಇಚ್ಛೆಯಂತೆ ನಡೆಯುತ್ತದು. ರೊಟ್ಟಿ ಆಗಬೇಕಾಗಿತ್ತು, ರೊಟ್ಟಿನೇ ಆಗತ್ತದು. ಇದನ್ನು ನಾವು ಒಪ್ಕೊಂಡ್ವಾ, ಆವಾಗ ಯಾವ ಥರವಾದ ನಮಗೆ ಗೊಂದಲ ಇರುವುದಿಲ್ಲ. ಹಾಗೆಯೇ ಆಗುತ್ತದೆ ಎಂದು ಸುಮ್ಮನೆ ಕೂಡಬೇಕು. ಎಲ್ಲಿ? ಮನಸ್ಸಿಂದ ಸುಮ್ಮನೆ ಕೂಡಬೇಕು. ವ್ಯಾವಹಾರಿಕವಾಗಿ ಕರ್ತವ್ಯದಿಂದ ಸುಮ್ಮನೆ ಕೂಡೋದಲ್ಲ, ಬ್ಯಾಡ್ ಬಿಡ್ರಿ ನಾನು ಮಾಡೋದಿಲ್ಲ, ಏನಾಗೋದಿಲ್ಲ ನಾನು ಮಾಡೋದಿಲ್ಲ ಅಲ್ಲ. ಕರ್ತವ್ಯದಿಂದ ಅಲ್ಲ, ದಕ್ಷತೆಯಿಂದ ಕರ್ತವ್ಯವನ್ನು 100% ಮಾಡಬೇಕು. ಇಲ್ಲಿಂದ ಸುಮ್ಮನೆ ಕೂಡಬೇಕು. ಇಲ್ಲಿಂದ ಗೊತ್ತಾಗೋಯ್ತು ನನಗೆ, ನಾನು ಏನು ಮಾಡಿದ್ರೂ ಏನೂ ಆಗೋದಿಲ್ಲ, ಅವನ ಇಚ್ಛಾ ಮಾತ್ರದಿಂದ ಆಗುವುದು ಕೆಲಸಗಳು. ಹಿಂದಿನ ನೆನಪು ಮಾಡಬಾರದು ಅಥವಾ ಕಳೆದುಕೊಳ್ಳದರ ಬಗ್ಗೆ ದುಃಖ ಪಡಬಾರದು. ಹಾಗೂ ನಾಳಿನ ಅಥವಾ ಮುಂದಿನ ಆಗುವ ವಿಷಯದ ಚಿಂತೆ ಮಾಡಬಾರದು. ನಮಗೆ ಈಗ ಕಾಲದಾಚೆ ಹೋಗಲು ಬರುವುದಿಲ್ಲ, ಹಾಗೂ ಕಾಲದಾಚೆಗೆ ಹೋಗದ ಹೊರತು ಭಗವಂತನು ಪ್ರಾಪ್ತವಾಗುವುದಿಲ್ಲ. ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕೆ ಕಾಲದಿಂದ ಆಚೆ ನಾವು ದಾಟಿ ಹೋಗಬೇಕು. ದೇಹ ಬುದ್ಧಿಯಿಂದ ಆಚೆ ಹೋಗಬೇಕು. ದೇಹ ಬುದ್ಧಿದಲ್ಲಿ ಅವನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಹಂಭಾವದಲ್ಲಿ, ದೇಹ ಭಾವದಲ್ಲಿ, ಮನಸ್ಸಿನಿಂದ, ಬುದ್ಧಿಯಿಂದ ಅವನು ಪಡ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಜಗತ್ತಿನಲ್ಲಿ ನಿರ್ಮಾಣ ವಿನಾಶಗಳು ನಿರಂತರ ಆಗುತ್ತಾ ಇರುತ್ತವೆ, ಹಾಗೂ ನಮ್ಮ ತಳಮಳವೂ ಕೂಡ ಶಾಶ್ವತವಾಗಿಯೇ ಇದೆ.
ನಮಗೆ ಇರುವ ಈ ತಳಮಳವು ನಮ್ಮ ಅಪೂರ್ಣತೆಯಿಂದಲೇ ಇರುತ್ತದೆ. ನಮಗೆ ತಳಮಳ ಇದೆ, ಏನು ಸಿಕ್ಕಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಎಲ್ಲ ತಳಮಳ ಉಂಟಾಗುತ್ತೆ. ಇದೇ ತಳಮಳ ಏನು ಪ್ರಾಪಂಚಿಕ ಸಲುವಾಗಿ ನಾವು ಬಳಸ್ತಾ ಇದ್ದೀವೋ ಅದೇ ತಳಮಳವನ್ನು ಭಗವಂತನ ಕಡೆಗೆ ಹಚ್ಚಿ, ನೀನು ಪ್ರಾಪ್ತಿಯಾಗಿಲ್ಲಪ್ಪ, ಭಗವಂತ ನೀ ಸಿಕ್ಕಿಲ್ಲ ಅಂತ ಹಚ್ಚಿದ್ರೆ ಅವಾಗ ನಮ್ಮಲ್ಲಿರುವ ಆ ಪೂರ್ಣತ್ವ ಪ್ರಕಟ ಆಗತ್ತೆ. ಪ್ರಪಂಚದಲ್ಲಿ ನೀವು ಏನೇ ಮಾಡ್ಲಿಕ್ಕೆ ಹೋಗ್ರಿ, ಅದೇನು ಯಾವತ್ತೂ ಪೂರ್ಣ ಆಗೋದಿಲ್ಲ, ಅದು ಅಪೂರ್ಣತ್ವೇ. ಅದು ಜನಿ ಸರ್ವ ಸುಖಿ ಅಸಾಕುಣ ಹೇ ವಿಚಾರೇ ಮನ ತೂಚಿ ಶೋಧು ನಿಪಾಹೆ. ಸಮರ್ಥ ರಾಮದಾಸ್ ಹೇಳ್ತಾರೆ, ನೀವು ಹುಡುಕೊಂಬಾರಪ್ಪ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಸುಖಿ ಆಗೋಗಿದ್ದೀನಿ ನಾನು ಪ್ರಪಂಚದಲ್ಲಿ ಹೇಳಿಬಿಡ್ಲಿ ಅಂಥವ್ರು ಯಾರೂ ಇಲ್ಲ. ಏನಾದ್ರು ಒಂದು ಕೊರತೆ ಅಭಾವ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ, ತಳಮಳ ಉಂಟಾಗ್ತಾನೇ ಇರುತ್ತೆ. ಇದು ಆಗಲಿಲ್ಲ, ಅದು ಆಗಲಿಲ್ಲ. ಅದೇ ತಳಮಳ ಇರೋದು ಒಂದೇ. ಪ್ರಪಂಚದಲ್ಲಿ ಹಾಕಿದ್ರೆ ಅಪೂರ್ಣತ್ವ, ಪರಮಾರ್ಥಕ್ಕೆ ಹಚ್ಚಿದ್ರೆ ಭಗವತ್ ಪ್ರಾಪ್ತಿಯಾಗಿ ಪೂರ್ಣತ್ವ ಹೊಂದುತ್ತೀವಿ. ನಾವು ಪೂರ್ಣ ಇದ್ದೀವಿ ಅನ್ನೋದನ್ನು ಸಂತರು ಸತ್ಪುರುಷರು ತಿಳಿಸ್ಕೊಡ್ತಾರೆ. ಮನುಷ್ಯನು ಹುಟ್ಟು ಬಂದನೆಂದರೆ ಭಗವಂತನಿಗೆ ಆನಂದವಾಗುತ್ತದೆ. ಏಕೆಂದರೆ ಸತ್ಯ ಸ್ವರೂಪವು ಪ್ರತಿಯೊಬ್ಬನಿಗೂ ತಿಳಿಯಬೇಕೆಂದು ಭಗವಂತನ ಇಚ್ಛೆ ಆಗಿರುತ್ತದೆ. ಹಾಗೂ ಈ ಕಾರ್ಯ ಕೇವಲ ಮನುಷ್ಯ ಜನ್ಮದಲ್ಲಿಯೇ ಶಕ್ಯವಿರುತ್ತದೆ. ಆದ್ದರಿಂದ ಭಗವಂತನು ನಮಗೆ ತಿಳಿದುಕೊಳ್ಳಲು ಬರುವಂಥವನೇ ಇರುತ್ತಾನೆ ಎಂಬುದನ್ನು ಪ್ರತಿಯೊಬ್ಬರು ಲಕ್ಷ್ಯವಿಟ್ಟುಕೊಳ್ಳಬೇಕು. ಪರಮಾತ್ಮ ಎಲ್ಲರಿಗೂ ಸುಸಾಧ್ಯನಾಗಿದ್ದಾನೆ. ನಿನ್ನನ್ನು ಬಿಡ್ತೀನಿ, ಅವನನ್ನು ಹಿಡ್ಕೋತೀನಿ, ಅವನಿಗೆ ಮಾತ್ರ ಮೋಕ್ಷ ಕೊಡ್ತೀನಿ, ಅವನಿಗೆ ನಾನು ಪ್ರಾಪ್ತಿಯಾಗುವಂಥ ಸಾಧ್ಯತೆ ಮಾಡ್ತೀನಿ ಅಂತ ಪರಮಾತ್ಮನ ಹತ್ರ ಭೇದ ಭಾವ ಇಲ್ಲ, ಜಾತಿ ಭೇದ ಇಲ್ಲ, ಮತ ಭೇದ ಇಲ್ಲ, ಮತ್ತು ವಯಸ್ಸಿನ ಮೇಲೆ ಅವಲಂಬಿತ ಇಲ್ಲ, ಸ್ತ್ರೀ ಪುರುಷ ಲಿಂಗಭೇದ ಇಲ್ಲ, ಶ್ರೀಮಂತರು ಇಲ್ಲ, ಬಡವ ಇಲ್ಲ. ಎಲ್ಲರಿಗೂ ಪರಮಾತ್ಮನ ಪ್ರಾಪ್ತಿಯ ಅಧಿಕಾರ ಇದೆ. ಅದಕ್ಕೆ ಮನುಷ್ಯ ಜನ್ಮ ಬಂದರೆ ಅವನಿಗೆ ಭಾಳ ಆನಂದ ಆಗುತ್ತಾ, ಈ ಜೀವ ಮನುಷ್ಯಕ್ಕೆ ಬಂದತ್ತಪ್ಪ, ಇನ್ನು ನನ್ನನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗತ್ತೆ ಇವನಿಗೆ ಅಂತ ಭಗವಂತ ಆನಂದ ಪಡ್ತಾನಂತೆ. ಇದಕ್ಕಾಗಿಯೇ ನಮಗೆ ಭಾವ, ಇಚ್ಛೆ, ತಳಮಳ, ಅಪೇಕ್ಷೆ ಮುಂತಾದಗಳವು ನಿರ್ಮಾಣ ಆಗಬೇಕಾಗುತ್ತವೆ. ಭಗವಂತನ ಬಗ್ಗೆ ಅತಿ ಪ್ರೇಮದ ಭಾವ, ತಳಮಳ ಇರಬೇಕು, ಇಚ್ಛಾ ಇರಬೇಕು, ಅಪೇಕ್ಷೆ, ನಿನ್ನ ಬೇಕಪ್ಪ ನನಗೇನು ಅಪೇಕ್ಷೆ ಇರಬೇಕು. ಪ್ರಾಪಂಚಿಕ ವಸ್ತು ಸಲುವಾಗಿ ಎಷ್ಟು ಅಪೇಕ್ಷೆ ಮಾಡಿರ್ತೀವಿ ನಾವು. ಟಿ ವಿ ಬೇಕು, ಮರ್ಸಿಡೀಸ್ ಬೇಕು, ಕಾರ್ ಬೇಕು, ಅಂತಸ್ತು ಮನೆ ಬೇಕು, ಹೊಲ ಮನೆ ಬೇಕು, 2 ಎಕರೆ ಗದ್ದೆ ತಗೋಬೇಕ್ರಿ, ನಾವು ಅಡಿಕೆ ತೋಟ ಹಾಕಬೇಕ್ರಿ ಅಂತ ಎಂಥ ತಳಮಳ ಇರುತ್ತೆ. ಅದೇ ತಳಮಳ ಇಲ್ಲಿ, ನೀನು ಬೇಕಪ್ಪ ನನಗೆ, ನಿನ್ನ ಹೊರತಾಗಿ ನನಗೇನೂ ಬೇಡ ರಾಮ ಅನ್ನೋ ತಳಮಳ, ಇಚ್ಛೆ, ಜಾಗೃತ ನಿರ್ಮಾಣ ಆಗಬೇಕು. ಬಹಳ ಉತ್ತಮ ಅಡುಗೆ ಮಾಡಿ ಉಪ್ಪು ಹಾಕುವುದನ್ನೇ ಮರೆತರೆ ಪ್ರಯೋಜನವೇನು? ಭಾವದಲ್ಲಿ ಭೇದ ಉಂಟಾದರೆ ಭಜನೆ ಉತ್ತಮವಾಯಿತೆಂದು ಹೇಗೆ ಅನ್ನಬೇಕು? ಎಲ್ಲ ಅಡುಗೆ ಮಾಡಿದ್ದೀವಿ, ಉಪ್ಪು ಹಾಕಿಲ್ಲ ಅಂದರೆ ಹೆಂಗಾಗತ್ತೆ? ಅದೇ ರೀತಿಯಲ್ಲಿ ರುಚಿನೇ ಇಲ್ಲ ಅಡುಗೆಗೆ. ಅದೇ ರೀತಿಯಲ್ಲಿ ಭಾವದಲ್ಲಿ ಯತ್ಕಿಂಚಿತವಾಗೂ ಭೇದ ಬಂತು, ಇದು ನಾನು ಮಾಡ್ತಿದ್ದೀನಿ, ನನ್ನಿಂದಾನೇ ನಡೀತಾ ಇದೆ ಅಂತ ಭಜನೆಯಲ್ಲಿ ಭಾವ ಬಂದುಬಿಟ್ರೆ ಆ ಭಗವಂತನ ಕಾದು ಮುಟ್ಟೋದಿಲ್ಲ. ಉಪ್ಪಿಲ್ಲದ ಅಡುಗೆ ಆದಂಗೆ ಆಗತ್ತೆ ನಮ್ಮ ಪರಿಸ್ಥಿತಿ. ಅಲ್ಲಿ ರುಚಿ ಆಗೋದೇ ಇಲ್ಲ. ಅದು ರುಚಿ ಆಗೋದಿಲ್ಲ ಅಂದರೆ ಅವನ ತನಕ ಅದು ಆ ಸೇವಾ ಮುಟ್ಟೋದಿಲ್ಲ. ಎಲ್ಲೋಯ್ತಪ್ಪ? ಭಕ್ತಿಯಲ್ಲಿ 9 ಮಾರ್ಗಗಳನ್ನು ಹೇಳಿರುತ್ತಾರೆ. ಅವುಗಳಲ್ಲಿ ಯಾವುದಾದರೂ ಒಂದು ಪೂರ್ಣ ಭಾವನೆಯಿಂದ ಪರಿಶೀಲನೆ ಮಾಡಿದರೆ ಉಳಿದ 8 ಮಾರ್ಗಗಳು ಅದರಲ್ಲಿಯೇ ಬರುತ್ತದೆ. ನಮಗೆ ತಿಳಿದಿದ್ದನ್ನು ನಾವು ಆಚರಣೆಯಲ್ಲಿಯೇ ತರಬೇಕು. 9 ಮಾರ್ಗ ನವವಿಧ ಭಕ್ತಿ ಹೇಳಿದ್ದಾರೆ. ನವವಿಧ ಭಕ್ತಿಯಲ್ಲಿ 1 ಮಾರ್ಗ ಆಯ್ಕೆ ಮಾಡಿಕೊಂಡ್ರೆ ಶ್ರವಣ, ಇದು ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ದಾಸೋಸ್ಮ್ಯಹಂ, ಸಖ್ಯ, ಆತ್ಮನಿವೇದನಂ, 9ರಲ್ಲಿ 1 ಹಿಡ್ಕೊಳ್ರಿ. ಅದ್ರ ಹಿಂದೆ ಬಾಕಿ 8 ಜೊತೆಗೆ ಬರ್ತಾವೆ. ಅದ್ರ ಹಿಂದೆ 1 ಮಾಡೋಕ್ಕೆ ಶುರು ಮಾಡಿದ್ರೆ ನಿಷ್ಠೆಯಿಂದ ಬಾಕಿ 8 ಅದ್ರ ಜೊತೆಗೆ ಕೈಗೂಡ್ತವೆ. ಅಂದರೆ ನಾವು 9 ಮಾಡಬೇಕು ಅನ್ನೋ ಅಗತ್ಯ ಇಲ್ಲ, 9 ಮಾಡಿದ್ರೂ ಸಾಧ್ಯತೆ ಇದೆ. ಯಾವುದಾದ್ರು 1 ಮಾಡಿದ್ರೆ ಇವೆಲ್ಲ 8 ಅದರಲ್ಲಿ ಬರುತ್ತದೆ. ಆದರೆ ಏನು ಮಾಡ್ತಿದ್ದೀವೋ ಅದು ಆಚರಣೆಯಲ್ಲಿ ತರಬೇಕು. ಇದು ನಿಜವಾದ ಶ್ರವಣವಾಗಿರುತ್ತದೆ. ಆಚರಣೆಯಲ್ಲಿ ಯಾರು ತರ್ತಾರೋ ಅವರು ನಿಜವಾಗಿಯೂ ಶ್ರವಣ ಮಾಡಿದ್ದಾರೆ. ಇಲ್ಲ ಸುಮ್ಮನೆ ಸತ್ಸಂಗಕ್ಕೆ 1 ತಾಸು ಹೋಗಿ ಕುತ್ಕೊಂಡ್ಬಿಡೋದು, ಅಲ್ಲಿ ಏನು ಹೇಳಿದ್ದಾರೆ ಅದು ಕೇಳಿಸ್ಕೊಳ್ಳೋಂಗಿಲ್ಲ. ಚಹಾ ಮಾಡ್ತಾ ಕೂತ್ಕೊಳ್ಳೋದು, ಟಿ ವಿ ನೋಡ್ತಾ ಕೂತ್ಕೊಳ್ಳೋದು, ಹೂವಿನ ಮಾಲೆ ಮಾಡ್ತಾ ಕೂತ್ಕೊಳ್ಳೋದು. ಆಮೇಲೆ ಇಲ್ಲಿ ಬಂದುಬಿಟ್ಟು ಗುರುಗಳು ಏನು ಹೇಳಿದ್ದಾರೆ ಅದು ನಮಗೆ ಕಲ್ಪನಾನೇ ಇಲ್ಲ, ಅದ್ರ ಬಗ್ಗೆ ಏನು ಬೋಧನೆ ಮಾಡಿದ್ರೂ ಗೊತ್ತಿಲ್ಲ. ಯಾಕೆ? ನಾವಲ್ಲಿ ಕೂತೇ ಇರಲಿಲ್ಲ.
ಅದಕ್ಕೆ ಏನು ನಾವು ಶ್ರವಣ ಮಾಡ್ತೀವೋ ಅದು ಆಚರಣೆಯಲ್ಲಿ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಚರಣೆ ಅಂದರೆ ಅಳವಡಿಸ್ಕೋಬೇಕು ಆ ಮಾತುಗಳನ್ನು. ಅವಾಗ ಮನಸ್ಸಿಗೆ ಪರಿವರ್ತನೆ ಆಗತ್ತದು. ಶ್ರವಣವಾಗಿರುತ್ತದೆ. ಯಾವುದು ನಮ್ಮ ರಕ್ತದಲ್ಲಿಯೂ ಮಾಂಸಗಳಲ್ಲಿಯೂ ಸೇರುತ್ತದೆಯೋ ಹಾಗೂ ನಿತ್ಯದ ವ್ಯವಹಾರದಲ್ಲಿ ತರಲು ಬರುತ್ತದೆಯೋ ಅದೇ ನಿಜವಾದ ವೇದಾಂತವಾಗಿರುತ್ತದೆ. ಹಾಗೂ ನಮ್ಮ ಕರ್ತವ್ಯದಲ್ಲಿ ಭಗವಂತನ ಸ್ಮರಣೆಯನ್ನಿಡುವುದೇ ಎಲ್ಲ ವೇದದ ಸಾರವಾಗಿರುತ್ತದೆ. ನಮ್ಮ ಕರ್ತವ್ಯದಲ್ಲಿ ಏನೇ ಒಂದು ಕರ್ಮ ಮಾಡೋಕ್ಕೆ ಹೋದರೂ ರಾಮ ಅಪ್ಪ ನಿನಗೆ ಈ ಕರ್ಮವನ್ನು ಅರ್ಪಣೆ ಮಾಡಿದ್ದೀನಿ ಅಂತ ಭಾವನೆ ಇಟ್ಟುಕೊಂಡು ತಲೆ ಒಳಗೆ ಅವನ ಸ್ಮರಣೆಯಲ್ಲಿ ಕರ್ಮವನ್ನು ಮಾಡಬೇಕು. ಒಂದು ಕಸ ಹೊಡೆಯೋದ್ರಿಂದ ಹಿಡಿದು ಅಡುಗೆ ತಿಂಡಿ ಇಡ್ಲಿ ಚಟ್ನಿ ಮಾಡುವ ತನಕ ರಾಮ ರಾಮಾರ್ಪಣ ಮಸ್ತು ಅಂತ ಹೇಳಿ ಮಾಡ್ತಿರ್ಬೇಕು. ಕರ್ಮವನ್ನು ಸ್ಮರಣೆ ಇಟ್ಕೊಂಡು ಮಾಡ್ತಿರಬೇಕು. ಹಾಗೂ ರಕ್ತದಲ್ಲಿಯೂ ಮಾಂಸದಲ್ಲಿಯೂ ರಕ್ತದ ಕಣಕಣಗಳಲ್ಲಿ ಅದು ಸೇರಬೇಕು. ನಿತ್ಯ ವ್ಯವಹಾರದಲ್ಲಿ ಬರಬೇಕು. ಅದು ನಿಜವಾದ ವೇದಾಂತದ ಏನಾಗುತ್ತಪ್ಪ ಸಾರ ಆಗಿರುತ್ತದೆ. ಇಂದಿನ ಬೋಧವಚನ ವೇದಾಂತವು ನಿತ್ಯದ ಆಚರಣೆಯಲ್ಲಿ ಬರಬೇಕು. ವೇದಾಂತ ಶ್ರವಣ ಮಾಡಿದ್ವಿ, ಗುರುಗಳು ಬೋಧನೆ ಮಾಡಿದ್ರು, ಅದನ್ನು ಕೇಳಿ ಶ್ರವಣ ಮಾಡಿ ಜೀವನದಲ್ಲಿ ಆಚರಣೆಯಲ್ಲಿ ಅಂದರೆ ಅಳವಡಿಸಿ ಇಂಪ್ಲಿಮೆಂಟ್ ಮಾಡಲೇಬೇಕು. ಅದು ನಿಜವಾದ ಗುರುವಿನ ಸೇವೆ ಆಗಿರುತ್ತದೆ. ಅದು ನಿಜವಾದ ಸೇವೆ. ಅವರು ಏನು ಹೇಳ್ತಾರೋ ಅದು ಆಚರಣೆಯಲ್ಲಿ ತರುವುದು ಅದು ನಿಜವಾದ ಗುರುಪದ ಸೇವೆ. ಜಾನಕಿ ಜೀವನ ಸ್ಮರಣ. ಜಯ ಜಯ ರಾಮ್. ಲೋಕ ಸಮಸ್ತ ಸುಖಿನೋ ಭವಂತು.